ಪ್ಲೇ ಆಫ್ ಪಂದ್ಯಕ್ಕೂ ಮುನ್ನ 4 ತಂಡಗಳ ನಡುವೆ ಮೊದಲೆರಡು ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಈ ಪೈಪೋಟಿಯ ನಡುವೆ ಇಂದು ಒಂದು ತಂಡವು ಮೊದಲ ಕ್ವಾಲಿಫೈಯರ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆಯಲಿದೆ. ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳಿಂದು ಹೋರಾಟ ನಡೆಸಲಿವೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕಿರಲಿದ್ದು, ಈ ಮೂಲಕ ಪ್ಲೇ ಆಫ್ ಸುತ್ತಿನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯವಾಡಲು ಅರ್ಹತೆಯನ್ನು ಪಡೆಯಲಿವೆ. ಏನಿದು ಮೊದಲ ಕ್ವಾಲಿಫೈಯರ್ ಪಂದ್ಯ? ಮುಂಬೈ ಹಾಗೂ ಪಂಜಾಬ್ಗೆ ಏನೆಲ್ಲ ಸವಾಲುಗಳಿವೆ ಅನ್ನೋ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಂದು ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಅಖಾಡದಲ್ಲಿ ತೊಡೆತಟ್ಟಿ ಕಾದಾಟ ನಡೆಸಲಿವೆ. ಎರಡೂ ತಂಡಗಳಿಗೂ ಈ ಪಂದ್ಯ ತುಂಬಾ ಮುಖ್ಯ. ಶನಿವಾರ ಜೈಪುರದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತ ಪಂಜಾಬ್ ಕಿಂಗ್ಸ್ ಇದೀಗ ಎಂಐ ವಿರುದ್ಧ ಗೆದ್ದರಷ್ಟೇ ಲೀಗ್ ಹಂತದಲ್ಲಿ ಅಗ್ರ 2 ಸ್ಥಾನಕ್ಕೆ ಎಂಟ್ರಿ ಕೊಡಲಿದೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆದ್ದ ನಂತರ ಅಗ್ರ 4 ತಂಡಗಳಿಗೂ ಟಾಪ್ 2 ಒಳಗೆ ಸ್ಥಾನ ಪಡೆಯಲು ಅವಕಾಶ ಸಿಕ್ಕಿದೆ. ಹೀಗಾಗಿ ಮುಂಬೈ ಕೂಡ ಗೆದ್ದರೆ ಅಗ್ರ 2ರಲ್ಲಿ 1 ಸ್ಥಾನ ಪಡೆಯಲಿದೆ. ಇಂದು ಯಾವ ತಂಡ ಗೆಲ್ಲುತ್ತೆ ಆ ತಂಡ ಕ್ವಾಲಿಫೈಯರ್ ಪಂದ್ಯಕ್ಕೆ ಎಂಟ್ರಿಯನ್ನು ಕೊಡಲಿದೆ. ಹಾಗೆ ಎರಡೂ ತಂಡಕ್ಕೂ ಒಂದಷ್ಟು ಸವಾಲುಗಳಿವೆ. ಏನೆಲ್ಲ ಸವಾಲುಗಳಿವೆ, ಯಾವ ತಂಡ ಸ್ಟ್ರಾಂಗ್ ಇದೆ ಅನ್ನೋ ಲೆಕ್ಕಾಚಾರವನ್ನು ನೋಡೋಣ ಬನ್ನಿ. ಸಣ್ಣ ಪುಟ್ಟ ಸಮಸ್ಯೆಯಿಂದ ಡಿಸಿ ವಿರುದ್ಧದ ಪಂದ್ಯದಲ್ಲಿ ಚಹಲ್ ಆಡಿರಲಿಲ್ಲ ಅಂತ ಹೇಳಿ ಸ್ಪಿನ್ ಕೋಚ್ ಸುನಿಲ್ ಜೋಶಿ ಹೇಳಿದ್ರು. ಆದರೆ ಮಣಿಕಟ್ಟಿನ ಗಾಯದಿಂದಾಗಿ ಮುಂಬೈ ವಿರುದ್ಧದ ಪಂದ್ಯದಿಂದಲೂ ಅವರು ಹೊರಗುಳಿಯುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ಚಹಲ್ ಇವತ್ತು ಆಡಿಲ್ಲ ಅಂದರೆ ಪಂಜಾಬ್ಗೆ ಮೈನಸ್ ಆಗಲಿದೆ. ಹಾಗೆ ಪಂಜಾಬ್ ಹಾಗೂ ಮುಂಬೈ ನಡುವಿನ ಪಂದ್ಯವು ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇಲ್ಲಿ ನಡೆದ ಕಳೆದ 8 ಪಂದ್ಯಗಳಲ್ಲಿ 7 ಬಾರಿ 200ಕ್ಕೂ ಹೆಚ್ಚು ರನ್ ಹರಿದು ಬಂದಿದೆ. ಕೊನೆಯ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಡೆಲ್ಲಿ ಚೇಸಿಂಗ್ ಮಾಡಿ ಗೆದ್ದಂತೆ ರಾತ್ರಿ ಪಂದ್ಯದಲ್ಲಿ ಚೇಸಿಂಗ್ ಮಾಡುವುದು ತಂಡಗಳಿಗೆ ಪ್ಲಸ್ ಆಗಲಿದೆ. ಇಬ್ಬನಿ ಬರೋದ್ರಿಂದ ಚೇಸಿಂಗ್ ತುಂಬಾ ಸುಲಭವಾಗಲಿದೆ. ಪಂದ್ಯದ ಸಮಯವಾದ ಸಂಜೆ 7ರಿಂದ ರಾತ್ರಿ 11 ಗಂಟೆವರೆಗೆ ಜೈಪುರದಲ್ಲಿ ಮಳೆಯಾಗುವ ಸಾಧ್ಯತೆ ಇಲ್ಲ. ಇಲ್ಲಿಯವರೆಗೆ ಎರಡೂ ತಂಡಗಳ ನಡುವೆ ನಡೆದಿರುವ 32 ಪಂದ್ಯಗಳಲ್ಲಿ ಮುಂಬೈ 17 ಪಂದ್ಯಗಳಲ್ಲಿ ಗೆದ್ದಿದ್ರೆ ಪಂಜಾಬ್ 15 ಪಂದ್ಯಗಳಲ್ಲಿ ಗೆದ್ದಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಎರಡೂ ತಂಡಗಳ ಪ್ರದರ್ಶನ ಕಳಪೆಯಾಗಿದೆ. ಮುಂಬೈ ಇಲ್ಲಿ 9 ಪಂದ್ಯಗಳಲ್ಲಿ ಕೇವಲ 3ರಲ್ಲಿ ಮಾತ್ರ ಗೆದ್ದಿದ್ರೆ ಪಂಜಾಬ್ ತಂಡ ಆಡಿದ 8 ಪಂದ್ಯಗಳಲ್ಲಿ 2 ಪಂದ್ಯ ಮಾತ್ರ ಗೆದ್ದಿದೆ. ಹೀಗಾಗಿ ಎರಡೂ ತಂಡಕ್ಕೆ ಪಿಚ್ ಹೇಳಿಕೊಳ್ಳುವಂಥ ಪಿಚ್ ಏನೂ ಆಗಿಲ್ಲ, ತುಂಬ ಕಷ್ಟವೇ ಆಗಿದೆ. ಪಂಜಾಬ್ ತಂಡಕ್ಕೆ ಸ್ಫೋಟಕ ಆಟಗಾರರೇ ಬಲ. ಪಂಜಾಬ್ ತಂಡಕ್ಕೆ ಸ್ಫೋಟಕ ಆಟಗಾರರ ಬಲವಿದೆ. ಆರಂಭಿಕ ಆಟಗಾರರಾದ ಪ್ರಭು ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಈ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ನಾಯಕ ಶ್ರೇಯಸ್ ಅಯ್ಯರ್ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ತಂಡಕ್ಕೆ ಪ್ರಮುಖ ಅಸ್ತ್ರವಾಗಲಿದ್ದಾರೆ. ಎಂಐ ಬೌಲರ್ಗಳ ವಿರುದ್ಧ ಇವರ ದಾಖಲೆ ಉತ್ತಮವಾಗಿದೆ. ಬೂಮ್ರಾ ಮತ್ತು ಬೋಲ್ಟ್ ವಿರುದ್ಧ ಅಯ್ಯರ್ 64ರ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ದೀಪಕ್ ಚಹರ್ ಮತ್ತು ಕರಣ್ ಶರ್ಮಾ ಈವರೆಗೂ ಅಯ್ಯರ್ ಅವರನ್ನು ಔಟ್ ಮಾಡಿಲ್ಲ. ಇವರ ಬೌಲಿಂಗ್ನಲ್ಲಿ ಕ್ರಮವಾಗಿ 136 ಮತ್ತು 158ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಹರಿಸಿದ್ದಾರೆ. ಮಿಚೆಲ್ ಸ್ನ್ಯಾಟರ್ 8 ಇನ್ನಿಂಗ್ಸ್ಗಳಲ್ಲಿ ಒಮ್ಮೆ ಮಾತ್ರ ಔಟ್ ಮಾಡಿದ್ದಾರೆ. ಮುಂಬೈನಲ್ಲಿದ್ದಾರೆ ಮಿಂಚಿನ ಆಟಗಾರರು. ಮುಂಬೈ ತಂಡದ ಪ್ರಮುಖ ವೇಗಿ ಜಸ್ಪ್ರೀತ್ ಬೂಮ್ರಾ ಪಂಜಾಬ್ ವಿರುದ್ಧ 16 ಪಂದ್ಯಗಳಲ್ಲಿ 23 ವಿಕೆಟ್ ಕಬಳಿಸಿದ್ದಾರೆ. ಕೇವಲ 6.3ರ ಎಕಾನಮಿ ಹಾಗೂ 15.8ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಬಿಟ್ಟುಕೊಟ್ಟಿದ್ದಾರೆ. ನಾಯಕ ಹಾರ್ದಿಕ್ ಪಾಂಡ್ಯ ಅವರನ್ನು ಔಟ್ ಮಾಡಿರುವ ಸೋನ್ನೀಸ್ ಪಂಜಾಬ್ ತಂಡಕ್ಕೆ ಬ್ಯಾಟಿಂಗ್ ಮಾತ್ರವಲ್ಲದೆ ಬೌಲಿಂಗ್ನಲ್ಲೂ ಅಸ್ತ್ರವಾಗಬಹುದು. ಮುಂಬೈನ ಅತ್ಯಂತ ಯಶಸ್ವಿ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಕೂಡ T20 ಪಂದ್ಯಗಳಲ್ಲಿ 2 ಬಾರಿ ಸ್ಟೋಯ್ಡ್ಸ್ ಬೌಲಿಂಗ್ಗೆ ಬಲಿಯಾಗಿದ್ದಾರೆ. ಆದರೂ ಇಬ್ಬರ ಸ್ಟ್ರೈಕ್ ರೇಟ್ ಉತ್ತಮವಾಗಿದೆ. ಇಲ್ಲಿ ಎರಡು ತಂಡ ಕೂಡ ಚೆನ್ನಾಗಿದ್ದು ದೊಡ್ಡ ಮಟ್ಟದಲ್ಲಿ ಕ್ವಾಲಿಫೈಯರ್ಗೆ ಫೈಟ್ ಕೊಡೋದಕ್ಕೆ ಪೈಪೋಟಿ ನಡೆಯಲಿದೆ. ಕ್ವಾಲಿಫೈಯರ್ ಪಂದ್ಯ ಯಾಕೆ ಮುಖ್ಯ? ಇಲ್ಲಿ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸೋಲುವ ತಂಡಕ್ಕೆ ಮತ್ತೊಂದು ಅವಕಾಶ ದೊರೆಯುತ್ತೆ. ಹೀಗಾಗಿ ಎರಡು ತಂಡಗಳು ಮೊದಲ ಕ್ವಾಲಿಫೈಯರ್ ಪಂದ್ಯವಾಡಲು ಬಯಸುತ್ತವೆ. ಅದರಂತೆ ಇದೀಗ ಪಂಜಾಬ್ ಕಿಂಗ್ಸ್, ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಮೊದಲ ಕ್ವಾಲಿಫೈಯರ್ ಅರ್ಹತೆಗಾಗಿ ಪೈಪೋಟಿ ಏರ್ಪಟ್ಟಿದೆ. ಇಂದು ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಗೆಲ್ಲುವ ತಂಡ ಮೊದಲ ಕ್ವಾಲಿಫೈಯರ್ಗೆ ಅರ್ಹತೆಯನ್ನು ಪಡೆಯಲಿದೆ. ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೆದ್ದರೆ 19 ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೆ ಅಲಂಕರಿಸಲಿದೆ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಗೆದ್ರೆ 18 ಅಂಕಗಳೊಂದಿಗೆ ಮೊದಲ ಸ್ಥಾನಕ್ಕಿರಲಿದೆ. ಮುಂಬೈ ಇಂಡಿಯನ್ಸ್ ಅಥವಾ ಪಂಜಾಬ್ ಕಿಂಗ್ಸ್ ತಂಡಗಳು ಮೊದಲ ಸ್ಥಾನ ಅಲಂಕರಿಸಿದರೆ ಗುಜರಾತ್ ಟೈಟನ್ಸ್ ತಂಡ ದ್ವಿತೀಯ ಸ್ಥಾನಕ್ಕೆ
ಇಳಿಯಲಿದೆ. ಇದೇ ವೇಳೆ ದ್ವಿತೀಯ ಸ್ಥಾನ ಪಡೆಯಲು ಆರ್ಸಿಬಿ ತಂಡವು ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಗೆದ್ರೆ ಸಾಕು. ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗೆದ್ರೆ ಅಂಕಪಟ್ಟಿಯಲ್ಲಿ ಮೊದಲ ಅಥವಾ ದ್ವಿತೀಯ ಸ್ಥಾನ ಅಲಂಕರಿಸುವುದು ಪಕ್ಕಾ. ಇವತ್ತಿನ ಪಂದ್ಯ ಮುಂಬೈ ಮತ್ತು ಪಂಜಾಬ್ಗೆ ಮುಖ್ಯವಾದರೆ ನಾಳೆಯ ಪಂದ್ಯ ಆರ್ಸಿಬಿಗೆ ಕೂಡ ಮುಖ್ಯ. ಹೀಗಾಗಿ ಪ್ಲೇ ಆಫ್ನಲ್ಲಿರುವ ತಂಡಗಳ ನಡುವೆ ಕ್ವಾಲಿಫೈಯರ್ಗೆ ಹೋಗಲು ದೊಡ್ಡ ಮಟ್ಟದಲ್ಲಿ ಫೈಟ್ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.